ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 135 ಪಾಯಿಂಟ್ಸ್ ಡೌನ್ ಆಗಿ 51,360 ಕ್ಲೋಸ್ ಆದರೆ ನಿಫ್ಟಿ 67 ಪಾಯಿಂಟ್ಸ್ ಡೌನ್ ಆಗಿ 15,293 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 126 ಪಾಯಿಂಟ್ಸ್ ಗೈನ್ ಆಗಿ 32,743 ಕ್ಲೋಸ್ ಆಗಿದೆ. ನಮ್ಮ ಮಾರ್ಕೆಟ್ ಅಲ್ಲಿ ಪ್ರೆಸೆಂಟ್ ಇಂಡಿಯನ್ ಇನ್ಫ್ಲೇಷನ್, ಪ್ರೆಸೆಂಟ್ ಇಂಡಿಯನ್ ಸರ್ಕಮ್ಸ್ಟಾನ್ಸಸ್ ಎಲ್ಲಾನು ನಮ್ಮ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಿಲ್ಲ. ಗ್ಲೋಬಲ್ ಆಗಿರುವಂತ ಇನ್ಫ್ಲೇಷನ್ ಅಂಡ್ ಗ್ಲೋಬಲ್ ಸೆಂಟ್ರಲ್ ಬ್ಯಾಂಕ್ಸ್ ತಗೊಂತಿರುವಂತ ಆಕ್ಷನ್ಸ್. ನಾವು ರೀಸೆಂಟ್ ಆಗಿ ಮಾತಾಡ್ಕೊಂಡಿರೋದು ಫೆಡ್ ಅವ್ರ ಬಗ್ಗೆ. ಫೆಡ್ ಅವರು 75 ಬೇಸಿಸ್ ಪಾಯಿಂಟ್ ಜಾಸ್ತಿ ಮಾಡಿದಾರಲ್ಲ, ಅದಾದ್ಮೇಲೆ ನಿನ್ನೆ ಈವ್ನಿಂಗ್ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅವರು 25 ಬೇಸಿಸ್ ಪಾಯಿಂಟ್ ಜಾಸ್ತಿ ಮಾಡಿದ್ದಾರೆ. ಅಂಡ್ ಇವನ್ ಮಾರ್ಕೆಟ್ ಟೈಮ್ ನಲ್ಲೇ ಸ್ವಿಸ್ ಅವರು 50 ಬೇಸಿಸ್ ಪಾಯಿಂಟ್ ಜಾಸ್ತಿ ಮಾಡಿದ್ದಾರೆ. ಇದು ಇಂಪಾರ್ಟೆಂಟ್ ಬಿಕಾಸ್ ಸ್ವಿಸ್ ನ್ಯಾಷನಲ್ ಬ್ಯಾಂಕ್ ಅವರು 2007 ಇಂದ ಇಲ್ಲಿವರೆಗೂ ಯಾವಾಗ್ಲೂ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡಿಲ್ಲ. ಯಾವಾಗ್ಲೂ ಅವರು ಡವಿಶ್ ಆಗಿ ಇರ್ತಾ ಇದ್ರು. ಮೀನ್ಸ್ ಎಕಾನಮಿ ಒಳಗೆ ಮನಿನ ಇನ್ಫ್ಯೂಸ್ ಮಾಡಬೇಕನ್ನೋ ಒಂದು ಮೈಂಡ್ ಸೆಟ್ ಇಂದಾನೆ ಇರ್ತಾ ಇದ್ರು. ಆದ್ರೆ ಫಸ್ಟ್ ಟೈಮ್ ಆಫ್ಟರ್ 2007 ಅವರು 50 ಬೇಸಿಸ್ ಪಾಯಿಂಟ್ ಜಾಸ್ತಿ ಮಾಡ್ತಾ ಫರ್ದರ್ ಆಗಿನೂ ರೇಟ್ ಹೈಕ್ಸ್ ಇರತ್ತೆ ಅಂತ ಅವ್ರು ಮಾಡಿರುವಂತ ಕಮೆಂಟ್ಸ್ ಮಾರ್ಕೆಟ್ ನ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇನ್ನು ಮಿಕ್ಕಿರೋದು ಒಂದೇ ಬ್ಯಾಂಕ್ ಆಫ್ ಜಪಾನ್ ಅವರು. ಫೈನಲಿ ಅವರು ಇವತ್ತು ಮಾರ್ನಿಂಗ್ ಅಂತೂ ಅಪ್ಡೇಟ್ ಮಾಡಿದ್ದಾರೆ. ಬಟ್ ಅವರೊಬ್ಬರೇ ಡಿಸಿಷನ್ ಡಿಫರೆಂಟ್ ಆಗಿದೆ. ಅವರು ಪಾಲಿಸಿನಲ್ಲಿ ಯಾವ ತರ ಚೇಂಜಸ್ ತಗೊಂಡ್ಬರ್ಲಿಲ್ಲ. ಆಕ್ಚುಲಿ ಗ್ಲೋಬಲ್ ಆಗಿರುವಂತಹ ಡಿಫರೆಂಟ್ ಪಾರ್ಟ್ಸ್ ಆರ್ ಡಿಫರೆಂಟ್ ನೇಷನ್ಸ್ ನಮ್ಗೆ ಈ ತರ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾ ಇದ್ರಿಂದ ಪರ್ಟಿಕ್ಯುಲರ್ಲಿ ನೇಷನ್ಸ್ ಇರೋ ಲಿಕ್ವಿಡಿಟಿ ಮೀನ್ಸ್ ಎಕಾನಮಿಲಿ ಇರುವಂತಹ ಹಣ ಕಮ್ಮಿ ಆಗತ್ತಂತ ಬರ್ತಿರೋ ಕನ್ಸರ್ನ್ಸ್ ಇಂದ ಇದು ನಮ್ಮವರು ಕನ್ಫ್ಯೂಸ್ ಆಗ್ತಾ ಇರ್ತಾರೆ. ಇನ್ಫ್ಲೇಷನ್ ಬೆಳೀತಿದೆ ಆದ್ರೆ ಸ್ಟಾಕ್ ಮಾರ್ಕೆಟ್ ಒಳ್ಳೇದಲ್ಲ ಅಂತ, ಕಂಪನೀಸ್ ಮಾರ್ಜಿನ್ಸ್ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಆದ್ರೆ ಇನ್ಫ್ಲೇಷನ್ ಕಮ್ಮಿ ಮಾಡೋದಕ್ಕೆ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾ ಇದ್ರೆ ಮಾರ್ಕೆಟ್ ಏನಕ್ಕೆ ಅದನ್ನು ಅಷ್ಟೊಂದು ನೆಗೆಟಿವ್ ಆಗಿ ತಗೊಳ್ತೇವೆ ಅಂದ್ರೆ ಬಡ್ಡಿ ರೇಟ್ಗಳು ಜಾಸ್ತಿ ಆಗೋದ್ರಿಂದ ಏನು ರಿಯಲ್ ಇಂಪ್ಯಾಕ್ಟ್ ಅಂದ್ರೆ ಆಲೋಚನೆ ಮಾಡಿದ್ರೆ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾ ಇರೋ ಕಾರಣವಾಗಿ ಎಕಾನಮಿನಲ್ಲಿ ಲಿಕ್ವಿಡಿಟಿ ಆರ್ ಹಣ ಕಮ್ಮಿ ಆಗತ್ತೆ. ಇದರಿಂದ ಕಂಪನೀಸ್ಗೆ ಹೋಗುವಂತ ಫಂಡಿಂಗ್ ಆರ್ ಕಂಪನೀಸ್ ರೈಸ್ ಮಾಡಬೇಕಾಗಿರುವಂತ ಬಾಂಡ್ ರೈಸ್ ಮಾಡ್ಬೇಕನ್ಕೊಂಡ್ರೆ ಬಾಂಡ್ ಮಾರ್ಕೆಟ್ ಆರ್ ಡೆಟ್ ಮಾರ್ಕೆಟ್ ಇಂದ ಹಣನ ಅಷ್ಟೊಂದು ಈಸಿಯಾಗಿ ರೈಸ್ ಮಾಡೋಕೆ ಆಗಲ್ಲ. ಇನ್ಫ್ಲೇಷನ್ ಅದೇ ಕಂಟ್ರೋಲ್ ಮಾಡುತ್ತೆ. ಆದ್ರೆ ಎಕಾನಮಿ ಸ್ಲೈಟ್ ಆಗಿ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ. ನಾರ್ಮಲಿ ಎಕಾನಮಿ ಸ್ಟ್ರಾಂಗ್ ಗ್ರೋತ್ ರೇಟ್ ಇಂದ ಗ್ರೋತ್ ಆಗೋವಾಗ ನಾವು ಎಷ್ಟು ಜಾಸ್ತಿ ಬಡ್ಡಿ ರೇಟ್ಗಳು ಮಾಡ್ತಾ ಇದ್ರು ಎಕಾನಮಿನ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡಲ್ಲ. ಆದ್ರೆ ಎಕಾನಮಿ ಗ್ಲೋಬಲ್ ಆಗಿರುವಂತ ಸ್ವಲ್ಪ ರೀಸನ್ಸ್ ಇಂದ ಸ್ಲೋ ಆಗ್ತಾ ಇದ್ರೆ ಆ ಸ್ಲೋ ಡೌನ್ ಆಗೋ ಟೈಮ್ ನಲ್ಲಿ ಇನ್ಫ್ಲೇಷನ್ ಜಾಸ್ತಿ ಇರುತ್ತಲ್ಲ, ಅದು ನಮ್ಮ ಇನ್ಫ್ಲೇಷನ್ ಕಂಟ್ರೋಲ್ ಮಾಡಬೇಕಂತ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾ ಇದ್ರೆ ಅದು ಫರ್ದರ್ ಆಗಿನೂ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ. ಅದು ಫರ್ದರ್ ಆಗಿ ರಿಸೆಷನ್ ತಗೊಳ್ಳೋಗೋ ಚಾನ್ಸಸ್ ಇದೆ. ಅಮೆರಿಕಾನಲ್ಲಿ ರಿಸೆಷನ್ ಬರುತ್ತೆ ಅಂತ ಲಾಸ್ಟ್ 2 to 2.5 ಮಂತ್ ಇಂದಾನು ನಮಗೆ ಆರ್ಟಿಕಲ್ಸ್ ಅಲ್ಲಿ ಡೇಟಾ ಪಬ್ಲಿಷ್ ಆಗ್ತಿದೆ. ಆದ್ರೆ ನಾವೊಂದು ಜ್ಞಾಪಕ ಇಟ್ಕೋಬೇಕಾಗಿರೋ ವಿಷಯ ಏನಂದ್ರೆ ಒಂದು ಡೇಟಾ ಪಾಯಿಂಟ್ ನಮ್ಮವರೆಗೂ ಬರ್ತಿದೆ ಅಂದ್ರೆ ಅದು ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಈ ಫ್ಯಾಕ್ಟರ್ಸ್ ಎಲ್ಲದನ್ನು ಡಿಸ್ಕೌಂಟ್ ಮಾಡ್ತಾನೆ ಬರುತ್ತೆ. ಇಲ್ಲಿಂದ ತುಂಬಾ ಮಂತ್ಸ್ ಬ್ಯಾಕ್ ಇಂದ ಈವನ್ ಬಡ್ಡಿ ರೇಟ್ಗಳು ಇನ್ನು ಫೆಡ್ ಅವರು ಜಾಸ್ತಿ ಮಾಡದಿರೋಕ್ ಮುಂಚೆನೆ FIs ಸೆಲ್ಲಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಬಿಕಾಸ್ ಅದೆಲ್ಲರಿಗೂ ತಿಳಿಯೋ ಟೈಮ್ಗೆ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾರಂತ, ಈ ತರ ಎಕಾನಮಿ ವೀಕ್ ಆಗತ್ತಂತ ರಿಸೆಷನ್ ಇವೆಲ್ಲ ಆರ್ಟಿಕಲ್ಸ್ ಅಲ್ಲಿ ಪಬ್ಲಿಷ್ ಆಗಿ ನಾವು ಓದೋ ಟೈಮ್ಗೆನೆ ಮಾರ್ಕೆಟ್ ಅಲ್ಲಿ ಫಾಲ್ ಆಗಿರುತ್ತೆ. ಅದರಿಂದ ಮಾರ್ಕೆಟ್ ಅಲ್ಲಿ ನಡೆಯುವಂತ ಪ್ರತಿ ಆಕ್ಟಿವಿಟಿನೂ ಫ್ಯೂಚರ್ ಅಲ್ಲಿ ಬರುವಂತ ಇವೆಂಟ್ಸ್ ಗೆ ಪ್ರೆಸೆಂಟ್ ಡಿಸ್ಕೌಂಟ್ ಮಾಡ್ತಾನೆ ಬರುತ್ತೆ. ಅದರಿಂದ ಮಾರ್ಕೆಟ್ ಇಲ್ಲಿರುವಂತ ಪ್ರತಿ ಫಾಲ್ ನ ಇವತ್ತು ಬಂದಿರೋ ಇವೆಂಟ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಬಂದಿರೋದಲ್ಲ. ಇವೆಂಟ್ ಕಾರಣವಾಗಿ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಎಕಾನಮಿ ಮೇಲೆ ಕಂಪನೀಸ್ ಮೇಲೆ ಯಾವ ತರ ಇಂಪ್ಯಾಕ್ಟ್ ಇರತ್ತೆ ಅಂತ ಮುಂಚೆನೆ ಪ್ರೆಸೆಂಟ್ ವ್ಯಾಲ್ಯೂಯೇಷನ್ ಪರವಾಗಿ ಡಿಸ್ಕೌಂಟ್ ನಡೆಯೋ ಪ್ರಯತ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಡೀತಾ ಇರುತ್ತೆ. ಬೇಸ್ಡ್ ಅಪಾನ್ ಪ್ರೈಸ್ ಆಕ್ಷನ್ ನಾವು ಮಾತಾಡ್ಕೊಂತಾನೆ ಬರ್ತಿದ್ದೇವಲ್ಲ, ಯಾವ ಲೆವೆಲ್ಸ್ ಯಾವ ತರ ಗಮನಿಸಬೇಕಂತ. ಬಟ್ ಬೇಸ್ಡ್ ಅಪಾನ್ ಮೈಕ್ರೋ ಪಿಕ್ಚರ್ ಲೈಕ್ ಬಡ್ಡಿ ರೇಟ್ಗಳ ಬಗ್ಗೆ ಆದ್ರೂ ಇನ್ಫ್ಲೇಷನ್ ಬಗ್ಗೆ ಆದ್ರೂ ನಾವು ಯಾವ ತರ ಅರ್ಥ ಮಾಡ್ಕೋಬೇಕಂದ್ರೆ ಮಾರ್ಕೆಟ್ ಈಗ ಎರಡರಲ್ಲೂ ಒಂದು ನಡಿಬೇಕು. ಒಂದು ಸೆಂಟ್ರಲ್ ಬ್ಯಾಂಕ್ಸ್ ಜಾಸ್ತಿ ಮಾಡ್ತಾರಂತ ಬಡ್ಡಿ ರೇಟ್ಗಳು ಇನ್ನು ಫರ್ದರ್ ಆಗಿ ಜಾಸ್ತಿ ಮಾಡಿದ್ರ ಪೀಕ್ ಆಗಬೇಕು. ಪೀಕ್ ಅಂದ್ರೆ ಇಲ್ಲಿಂದ ಇನ್ನು ಮುಂದೆ ಫರ್ದರ್ ಆಗಿ ಜಾಸ್ತಿ ಮಾಡ್ಕೊಂಡು ಹೋಗಿದ್ರ ಎಕಾನಮಿ ಪ್ರೆಸೆಂಟ್ ಲಿಕ್ವಿಡಿಟಿ ಓವರ್ ದ ಟೈಮ್ ಮೇಂಟೈನ್ ಆಗ್ತಿದೆ ಅಂತ ಕ್ಲಾರಿಟಿ ಮಾರ್ಕೆಟ್ಗೆ ಬರಬೇಕು. ಇಲ್ಲ ಅಂದ್ರೆ ಈ CPI ಇನ್ಫ್ಲೇಷನ್ ಡೇಟಾ ಪಬ್ಲಿಷ್ ಆಗ್ತಿದೆ ಅಲ್ವಾ, ಆ ಇಂಡಿಯನ್ CPI ಇನ್ಫ್ಲೇಷನ್ ಡೇಟಾನು US CPI ಇನ್ಫ್ಲೇಷನ್ ಡೇಟಾ ಇದು ಮಂತ್ ಆನ್ ಮಂತ್ ಕಂಪ್ಯಾರಿಸನ್ ಅಲ್ಲಿ ಕೂಲ್ ಆಫ್ ಆಗ್ತಾ ಇರಬೇಕು. ಮೀನ್ಸ್ ಲಾಸ್ಟ್ ಮಂತ್ ಜೊತೆ ಕಂಪೇರ್ ಮಾಡಿದ್ರೆ ಈ ಮಂತ್ ಅಲ್ಲಿ ಇನ್ನೂ ಇನ್ಫ್ಲೇಷನ್ ಬೆಳೀತಾ ಇದ್ರೆ ಇನ್ಫ್ಲೇಷನ್ ಕಾರಣವಾಗಿ ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗುತ್ತೆ. ಆದ್ರೆ ಬರ್ತಿರೋಂತ ಇನ್ಫ್ಲೇಷನ್ ಸೆಂಟ್ರಲ್ ಬ್ಯಾಂಕ್ಸ್ ಏನಕ್ಕೆ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡದಿರುತ್ತೆ, ಇನ್ನೂ ಜಾಸ್ತಿ ಅಗ್ರೆಸಿವ್ ಆಗಿ ಜಾಸ್ತಿ ಮಾಡುತ್ತೆ ಅನ್ನೋ ಫಿಯರ್ ಮಾರ್ಕೆಟ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಅದರಿಂದ ಬಲ್ಕ್ ಆಗಿ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋಣ ಅಂತ ಯೋಚನೆ ಮಾಡೋರು ಒಂದೇ ಸಲ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ವೆಯ್ಟ್ ಮಾಡೋರು ಮಾತ್ರ ಮಂತ್ ಆನ್ ಮಂತ್ ಪಬ್ಲಿಷ್ ಆಗ್ತಿರುವಂತ CPI ಡೇಟಾನ ಗಮನಿಸ್ತಾ ಬನ್ನಿ.
ಅದು ಲಾಸ್ಟ್ ಫ್ಯೂ ಮಂತ್ಸ್ ಅಲ್ಲಿ ಕಂಪೇರ್ ಮಾಡ್ತಾ ಇದ್ರೆ ಪೀಕ್ ಫಾರ್ಮ್ ಆಗಿದೆ. ಮೀನ್ಸ್ ಪ್ರೀವಿಯಸ್ ಮಂತ್ ಅಲ್ಲಿ ಬರ್ತಿರುವಂತ ಡೇಟಾನು ಬ್ರೀಚ್ ಮಾಡಿ ಮೇಲಕ್ಕೆ ಹೋಗಲ್ಲ ಅಂತ ಸ್ಲೋ ಆಗಿ ಕರ್ವ್ ಡೌನ್ ಸೈಡ್ ಗೆ ಫಾಲ್ ಆಗ್ತಿದೆ ಅಂತ ನಿಮ್ಗೆ ಅರ್ಥ ಆಗ್ತಾ ಇದ್ರೆ ದೆನ್ ಆಟೋಮೆಟಿಕ್ ಆಗಿ ಸೆಂಟ್ರಲ್ ಬ್ಯಾಂಕ್ಸ್ ತಗೋಂತಾರ ಪಾಲಿಸಿ ರಿಲೇಟೆಡ್ ಆಗಿನು ನೆಕ್ಸ್ಟ್ ಕಮಿಂಗ್ ಮಂತ್ಸ್ ಅಲ್ಲಿ ನಿಮ್ಗೆ ಚೇಂಜ್ ಬರುತ್ತೆ ಅಂತಾನು. ಅದರಿಂದ ಇನ್ಫ್ಲೇಷನ್ ಡೇಟಾ ನೆಕ್ಸ್ಟ್ ಕಮಿಂಗ್ ಮಂತ್ಸ್ ಅಲ್ಲಿ ಪ್ರೀವಿಯಸ್ ಮಂತ್ ಜೊತೆ ಕಂಪೇರ್ ಮಾಡಿದ್ರೆ ಯಾವ ತರ ಮೂವ್ ಆಗತ್ತಾರೋ ಡೇಟಾ ನಿಮ್ಗೆ ಅರ್ಥ ಮಾಡ್ಕೊಂತ ಇದ್ರೆ ದೆನ್ ಮಾರ್ಕೆಟ್ ಫಾಲ್ ಸ್ಟೆಬಿಲೈಸೇಷನ್ ರಿಲೇಟೆಡ್ ಆಗಿ ನಿಮ್ಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಸಿಂಪಲ್ ಟರ್ಮ್ಸ್, ಸೆಂಟ್ರಲ್ ಬ್ಯಾಂಕ್ ತಗೊಳ್ಳೋ ಆಕ್ಟಿವಿಟಿ ಇನ್ಫ್ಲೇಷನ್ ಗೆ ಲಿಂಕ್ ಆಗಿದ್ರಿಂದ ನಾವು ಬಡ್ಡಿ ರೇಟ್ಗಳ ಬಗ್ಗೆ ಆಲೋಚನೆ ಮಾಡೋದಕ್ಕಂದ್ರೆ ಇನ್ಫ್ಲೇಷನ್ ಬಗ್ಗೆ ಆಲೋಚನೆ ಮಾಡಿ ಇನ್ಫ್ಲೇಷನ್ ನಂಬರ್ನ ಆ ನಂಬರ್ ಕೂಲ್ ಆಫ್ ಆಗ್ತಾ ಇರೋದ್ ಬಗ್ಗೆ ಅದರ ಮೇಲೆ ಫೋಕಸ್ ಮಾಡ್ತಾ ಇದ್ರೆ ಒಂದೇ ಒಂದು ಫ್ಯಾಕ್ಟರ್ ಮಂತ್ ಆನ್ ಮಂತ್ ಬೇಸಸ್ ಅಲ್ಲಿ ನಾವು ಕಂಪಾರಿಷನ್ ಗೆ ತಗೋಬಹುದು. ಐ ಹೋಪ್ ನಾನು ಹೇಳ್ಬೇಕಾದ್ರೆ ಒಂದು ಥೀಮ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತಾ ಇದೀನಿ. ನಾನು ಫಾಲೋ ಆಗ್ತಿರೋ ಥೀಮು ನಿಮ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಪರ್ಟಿಕ್ಯುಲರ್ಲಿ ಯಾವ್ದಾದ್ರು ಸ್ಟಾಕ್ಸ್ ಆದ್ರೆ ಇಂಪಾರ್ಟೆಂಟ್ ಲೆವೆಲ್ಸ್ ಹತ್ರ ಬರ್ತಾ ಇದ್ರೆ ಮಾರ್ಕೆಟ್ ಫಾಲ್ ನಲ್ಲಿ ಅಗ್ರೆಸಿವ್ ಆಗಿ ಅದರಲ್ಲಿ ಫಾಲ್ ಬರ್ತಾ ಇದ್ರೆ ಒಳ್ಳೆಯ ಲೆವೆಲ್ಸ್ ಬಂದಾಗ ಅದರಲ್ಲಿ ಸ್ವಲ್ಪ ಪೋರ್ಷನ್ ಆಡ್ ಮಾಡ್ಕೊಂಡು ಬರ್ತಾ ಇರ್ತೀನಿ. ಇದಕ್ಕೆ ಪ್ಯಾರಲಲ್ ಆಗಿ ನಾವು ಗಮನಿಸಬೇಕಾಗಿರೋದು ಇನ್ಫ್ಲೇಷನ್ ಡೇಟಾ. ಇನ್ಫ್ಲೇಷನ್ ಡೇಟಾ ನಾವು ಪ್ರೀವಿಯಸ್ ಮಂತ್ ಜೊತೆ ಕಂಪೇರ್ ಮಾಡ್ತಾ ಇದ್ರೆ ಅದು ಕೂಲ್ ಆಗಿದೆ, ಕರ್ವ್ ಡೌನ್ ಸೈಡ್ ಗೆ ಮೂವ್ ಆಗ್ತಿದೆ ಅನ್ನೋವಾಗ ಇವನ್ ಸಪೋರ್ಟ್ ಹತ್ರ ಬಂದ್ರು ಸ್ಟಾಕ್ಸ್ ಬೆಟರ್ ಆಗಿ ಫಾಲ್ ಆಗಿರೋ ಸ್ಟಾಕ್ಸ್ ನಾನು ಎಂಟ್ರಿ ತಗೊಳ್ಳಕ್ಕೆ ಪ್ಲಾನ್ ಮಾಡ್ತೀನಿ. ಏನಕ್ಕೆ ಇದನ್ನ ಅಪ್ಡೇಟ್ ಮಾಡ್ತಿದ್ದೀನಿ ಅಂದ್ರೆ ಈ ಡೇಟಾ ಶೇರ್ ಮಾಡಿದ್ರೆ ನೀವು ಆಕ್ಟಿವ್ ಆಗಿದ್ದು ಡೇಟಾನ ಟ್ರ್ಯಾಕ್ ಮಾಡ್ತಾ ಓನ್ ಆಗಿ ನೀವು ಡಿಸಿಷನ್ ತಗೋಬಹುದು ಅಂತ ಇದು ಅಪ್ಡೇಟ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋಲಿ ನಾವು ಇಡ್ತಿರುವಂತಹ ಎಫರ್ಟ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ ಲೈಕ್ ಮಾಡಿ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಮಾತಾಡಿದ್ರೆ ಡೌನ್ ಸೈಡ್ ಹೋಗ್ತಾ ಇದ್ರೆ 15,180 ಅಂಡ್ ಅಪ್ ಸೈಡ್ ಹೋಗ್ತಿದ್ರೆ 15,320 ಅಂಡ್ ಅದರ ಅಬೌವ್ 15,480 ಅಂಡ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡ್ ಗೆ ಬರ್ತಿದ್ರೆ 32,560. ಇವತ್ತು ನೀವು ಗಮನಿಸಿದ್ರೆ ಓಪನಿಂಗ್ ಪಾಯಿಂಟ್ ಇಂದಾನು ಆ ಲೆವೆಲ್ ನಲ್ಲಿ ಮಲ್ಟಿಪಲ್ ಟೈಮ್ ಸಪೋರ್ಟ್ ಬ್ಯಾಂಕ್ ನಿಫ್ಟಿ ತಗೊಂಡಿದೆ. ಇಲ್ಲಿಂದ ಟಾಪ್ ಸೈಡ್ ಗೆ ಹೋಗ್ತಿದ್ರೆ 32,880. ಇವತ್ತು ಲಾಸ್ಟ್ 1 ಅವರ್ ಅಲ್ಲೂ ನಮಗೆ ಫೇಸ್ ಮಾಡಿರುವಂತಹ ರೆಸಿಸ್ಟೆಂಟ್ ಅಂಡ್ ಅಬೌವ್ 33,120. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಅಪ್ ಸೈಡ್ ಗೆ ಹೋಗ್ತಿದ್ರೆ 15,500 ಗುಡ್ ಕಾಲ್ ರೈಟಿಂಗ್ ಕಾಣಿಸ್ತಾ ಇದೆ. ಡೌನ್ ಸೈಡ್ 15,000 ಹತ್ರ ಸ್ಟ್ರಾಂಗ್ ಪುಟ್ ರೈಟಿಂಗ್ ಕಾಣಿಸ್ತಾ ಇದೆ. ಸೊ 15,000 to 15,500 ಈ ಝೋನ್ ಅಲ್ಲಿ ಮಾರ್ಕೆಟ್ ಟ್ರೇಡ್ ಆಗತ್ತೆ ಅಂತ ಕಾಲ್ ಅಂಡ್ ಪುಟ್ ರೈಟರ್ಸ್ ಭಾವಿಸ್ತಾ ಇದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸ್. ನಮ್ಮ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಪೇಜ್ ನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.